ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಿರೀಶ್ ಪೆರಡಕ. ಇವತ್ತೊಂದು ಹೊಸ ಟಾಪಿಕ್ನೊಂದು ಹೇಳ್ತಾನೆ. ಅದು ವೆರಿ ವೆರಿ ಸೀರಿಯಸ್ ಆದ ವಿಷಯ. ಏನು ಗೊತ್ತುಂಟಾ, ನಿಮಗೆ ನಿರುದ್ಯೋಗ ಸಮಸ್ಯೆಗೆ ಕಾರಣ ಆಗಲಿಕ್ಕೆ ಉಂಟಲ್ಲ, ಯಾವ ಕಾರಣ ಅಂತಲೇ ನೇರವಾಗಿ ಡೈರೆಕ್ಟಾಗಿ ಸರ್ಕಾರಗಳೇ. ಹೇಗೆ ಹೇಳ್ತೇನೆ ಅಂತೇಳಿದ್ರೆ ನೋಡಿ, ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದೇ ಅವರು ನಿರುದ್ಯೋಗ ಸಮಸ್ಯೆ ಬೇಕಂತಲೇ ಮಾಡಿಸ್ತಾರೆ. ಮತ್ತು ಬೆಲೆ ಏರಿಕೆ ಸಹ ಅವರೇ ಮಾಡಿ ಅವರ ವಿರುದ್ಧ ಕ್ವಶನ್ ಕೇಳ್ತಾ ಇರ್ತಾರೆ. ನಮಗೆ ಡೌಟ್ ಬರಬೇಕು, ಯಾರು ಬೆಲೆ ಏರಿಕೆ ಮಾಡಿದ್ದು ಅಂತೇಳಿ, ಹೌದಲ್ವಾ? ಈಗ ಮೂರ್ಖ ಕಾಂಗ್ರೆಸ್ನವರೆಲ್ಲ ಹಾಗೆ ಮಾಡ್ತಾ ಇದ್ದಾರೆ. ಅವರೇ ಬೆಲೆ ಏರಿಕೆ ಮಾಡಿ ಬೇರೆಯವರನ್ನು ಕೇಳ್ತಾ ಇರೋದು ಎಂಥ ಅಸಹ್ಯ ಅಲ್ವಾ? ನಾಚಿಕೆ ಆಗೋದಿಲ್ವ ಅಂತೇಳಿ ಕೇಳಬೇಕಲ್ಲ ನಾವು. ಯಾಕಂದರೆ ನಾವು ಕೇಳಲಿಕ್ಕೆ ನಾವು ಓಟು ಕೊಟ್ಟೆ ಆಗಿದೆಯಲ್ಲ, ಪೆದ್ದರಾಗಿ ನೋಡ್ತಾ ಇರಬೇಕಾಗ್ತದೆ. ಟಿ ವಿಯಲ್ಲಿ ಏನೆಲ್ಲ ಬೊಗಳ್ತಾರೆ ನಾಯಿಗಳಾಗೆ ಅಂತೇಳಿ. ಈಗ ನೋಡಿ, ನಿರುದ್ಯೋಗ ಸಮಸ್ಯೆ ಅವರು ಮಾಡಿದ್ದಾರೆ ಇವರು ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ಇಷ್ಟು ವರ್ಷ ಭಾರತವನ್ನು ಆಳಿದವರಿಗೆ ಯಾರಿಗೂ ಗೊತ್ತಿಲ್ವಾ ನಿರುದ್ಯೋಗ ಸಮಸ್ಯೆಯನ್ನು ಯಾವ ಥರ ನಿಭಾಯಿಸಬೇಕು ಅಂತೇಳಿ? ಅದರಲ್ಲೂ ಹೈಯೆಸ್ಟ್ ಜಾಸ್ತಿ ವರ್ಷ ಆಳ್ವಿಕೆ ಮಾಡಿದ ಪಕ್ಷ ಅಂತ ಹೇಳಿದ್ರೆ ಕಾಂಗ್ರೆಸ್ನವರು. ಅವರಿಗೆ ಇನ್ನೂ ಒಂದು ಇಷ್ಟರವರೆಗೆ ಆಗಲಿಲ್ಲ ಅಂತ ಹೇಳಿದ್ರೆ ಅವರು ನಾಲಾಯಕ್ ನಿರುದ್ಯೋಗ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ. ಯಾಕಂತ ಹೇಳಿದ್ರೆ ಅವರಿಗೆ ಇದು ರಾಜ್ಯಕ್ಕೆ ಬೇಲೆ ಬಯಸ್ಕೊಳ್ಳಿಕ್ಕೆ ಬೇಕಲ್ಲ ನಿರುದ್ಯೋಗ ಸಮಸ್ಯೆ ಅಂತೇಳಿ, ನಿರುದ್ಯೋಗ ಅಂತೇಳಿ. ಯಾಕೆ ಗೊತ್ತುಂಟಾ ನೋಡಿ, ಮೊದಲೆಲ್ಲ ಅದಕ್ಕೆ ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು ನಂದಿ. ನೋಡಿ, ನನಗೇನೆ ಇಷ್ಟು ಕಲ್ತವನಿಗೇನೆ ಏನು ಮಾಡಿದ್ದಾರೆ, ಟಾಕ್ ಕೊಟ್ಟಿದ್ದಾರೆ. ಏನು ಗೊತ್ತುಂಟ, ಸರ್ಕಾರದಲ್ಲಿ ಪಂಚಾಯತಲ್ಲಿ ಏನು ಗೊತ್ತುಂಟ ನಿಮಗೆ, ನನ್ನ ಕೈ ಫ್ರ್ಯಾಕ್ಚರದ ಕಾರಣ ನನಗೆ ಒಂದೂವರೆ 2 ವರ್ಷ ಸಾಧಾರಣ 3 ವರ್ಷ ಅಂತ ಹಿಡ್ಕೊಳ್ಳಿ, ಎಲ್ಲ ಸೇರಿ ಈ ವರ್ಷ ಸೇರಿ ಅಷ್ಟು ವರ್ಷ ನನಗೆ ಸಿಗ್ನೇಚರ್ ಹಾಕಲಿಕ್ಕೆ ಆಗಲಿಲ್ಲ ಅಂತೇಳಿ ನಾನು ಇದು ಲೈಸೆನ್ಸ್ದು ರಿನ್ಯೂವಲ್ ಮಾಡಲಿಕ್ಕೆ ಹೋಗಲಿಲ್ಲ. ಈಗ ಹುಚ್ಚು ಸರ್ಕಾರದ ರೂಲ್ಸ್ ಅಂತೆ, ಆವಾಗವಾಗ ಒಂದು ವರ್ಷ ಒಪ್ಪಿಗೆ ಪತ್ರ ಬೇಕಂತೆ ಇವರ ಅಪ್ಪನಿಂದ. ಮತ್ತು ನಾವು ರಿನ್ಯೂವಲ್ ಮಾಡ್ತಾ ಇರಬೇಕಂತೆ. ಆಗ ನಾನು ಕೇಳಿದೆ, ಅವರಿಗೆ ಅಷ್ಟು ತಲೆ ಸರಿ ಇಲ್ವಾ ಅಂತ. ಅದರಲ್ಲೇ ಮೆಡಿಕಲ್ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹೋದವನು ನಾನು, ಅಡ್ಮಿಟ್ ಆದವನು. ಅವರಿಗೆ ಅಷ್ಟು ಗೊತ್ತಾಗೋದಿಲ್ಲ ಅಂತ ಆ ಹುಚ್ಚನಿಗೆ. ನಾನು ಸಿಗ್ನೇಚರಿಗೆ ಹಾಕೋದು ಅಂತ ನನ್ನ ಬಯಲಗೈ, ನಾವು ಯಾವುದರಲ್ಲಿ ಕೆಲಸ ಮಾಡ್ತೀವಿ ಆ ಕೈಯೇ ಪ್ಲಾಸ್ಟರಲ್ಲಿದ್ದರೆ ಸಿಗ್ನೇಚರ್ ಹೇಗೆ ಆಗ್ತಾನೆ ಅಂತ ಹುಚ್ಚ. ಅಷ್ಟು ಗೊತ್ತಾಗೋದಿಲ್ವಾ? ಅದು ಸರ್ಕಾರಕ್ಕೂ ನಾನು ಹೇಳ್ತಾ ಇರೋದು. ನೋಡಿ, ನನಗೆ ಆಯ್ತು ಅಂತೇಳಿ ಪಾಪದವನಿಗೆ ನೋಡಿ, ನನಗೆ ಬೇರೆ ಲೈಸೆನ್ಸ್ ಇದೆ, ಹಾಗಾಗಿ ನನಗೆ ಏನು ಕೌಂಟೇ ಮಾಡೋದಿಲ್ಲ ನಾನು ಅಂತ. ಅದೆಲ್ಲ ಅದು ಕೋರ್ಟಿಗೆ ಹೋಗ್ಲಿಕ್ಕೆ ನಾನು ಮಾಡಿದ್ದೇನೆ. ಹಾಗಾದರೆ ಪಾಪದವರು ನೋಡಿ ಯಾರಾದರೂ ಹಾಗೆ ಮಾಡ್ತಾ ಇರ್ತಾರಾ? ಇದು ಯಾರು ಮಾಡಿದ್ದು? ಒಂದು ನೋಡಿ, 100 ರೂಪಾಯಿ ಆಗುವ ಕೆಲಸವನ್ನು ಲಕ್ಷದಲ್ಲಿ ಮಾಡಿದ್ದು ಯಾರು? ಈ ಹುಚ್ಚು ಸರ್ಕಾರಗಳೇ ತಾನೆ. ಅದರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಂತೇ ಮಾಡಿದ್ದು ಅದು. ಯಾಕಂದರೆ ನನಗೆ ಗೊತ್ತುಂಟು, ಯಾಕಂದರೆ ನಾನು ಕನ್ವರ್ಷನ್ ಮಾಡುವಾಗ 2,000 ರೂಪಾಯಿ ಇದ್ದದ್ದು ಅದು ಕನ್ವರ್ಷನ್ ಆಗಲಿಕ್ಕೆ ಈಗ 2 ಲಕ್ಷ ಬೇಕಾಗ್ತದೆ ಹತ್ತಿರ ನಿಮಗೆ. ಅವನ್ನು ಮಾಡಿದ್ದೇ ಸಿದ್ದರಾಮಯ್ಯ. ಈಗ ಅವರೇ ಹೇಳ್ತಾ ಇದ್ದಾರೆ ಬೆಲೆ ಏರಿಕೆ ಆಗಿದೆ, ಇದು ನಿರುದ್ಯೋಗ ಸಮಸ್ಯೆ ಅಂತ. ನಿರುದ್ಯೋಗ ಸಮಸ್ಯೆ ಅಂತ ಹೇಳಿದ್ರೆ ನೀವೇ ಲೆಕ್ಕ ಹಾಕಿ ಗೆಳೆಯರೆ. ನೋಡಿ, 2010 ಒಳಗೆ ಎಷ್ಟಿತ್ತು ಒಂದು ಲೈಸೆನ್ಸಿಗೆ? 2,000 ರೂಪಾಯಿ ಇತ್ತು. ನಿಮಗೆ ಒಂದು ಅಂಗಡಿ ಲೈಸೆನ್ಸ್, ಅಂಗಡಿಗೆ ಇದು ಪರ್ಮಿಷನ್ ಅದು ಇದೆಲ್ಲ ಆಗುವಾಗ 2,000-3,000 ರೂಪಾಯಿ, 10,000 ರೂಪಾಯಿ ಅಂತ ತಿಳ್ಕೊಳ್ಳಿ ಅಷ್ಟೇ. 10,000 ರೂಪಾಯಿ ಈಗ 10 ಲಕ್ಷ ಆಗ್ತದೆ ನಿಮಗೆ. ನೀವು ನೋಡಿ, ಸಾಮಾನ್ಯವಾದ 10,000 ರೂಪಾಯಿ ಎಂದು ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ ನೋಡಿ. 10 ಲಕ್ಷ ಖಾಲಿ ಖರ್ಚು ಮಾಡಿದರೆ ಸರ್, ನೀವು ಎಷ್ಟು ದುಡಿಬೇಕಾಗ್ತದೆ, ನೀವು ಎಷ್ಟು ಇನ್ವೆಸ್ಟ್ ಮಾಡಬೇಕಾಗ್ತದೆ? 10 ಲಕ್ಷ ಇನ್ವೆಸ್ಟ್ ಮಾಡಬೇಕಾಗ್ತದೆ. ಈಗ 20 ಲಕ್ಷ ಆಯ್ತಲ್ಲ, 20 ಲಕ್ಷಕ್ಕೆ ತಿಂಗಳಿಗೆ ಎಷ್ಟು ಬರ್ಬೋದು? 25-30,000 ರೂಪಾಯಿ ಬರ್ಬೋದು ಇನ್ಕಮ್. ಸಣ್ಣ ಒಂದು ಅಂಗಡಿಗೆ 10 ಲಕ್ಷ ವ್ಯಾಪಾರ ಮಾಡಿದವನಿಗೆ 10 ಲಕ್ಷ ಇರುವುದಲ್ಲಿ ಟರ್ನ್ ಓವರ್, 30 ಲಕ್ಷ ಹೇಗೆ ತಗೊಂಡು ಬರ್ತಾನೆ ವರ್ಷದಲ್ಲಿ? ಕಟ್ಟಲಿಕ್ಕೆ ಆಗ್ತದಾ ನಿಮಗೆ? ನೀವೇ ತಿಳ್ಕೊಳ್ಳಿ. ಇವನ ಬಜೆಟಿಗಿಂತಲೂ ಡಬಲ್ ಆಗಿದೆ ಈಗ, ಆಯ್ತಲ್ಲ. ಖಾಲಿ ಇವನು ಖರ್ಚು ಮಾಡಿದೆ 10 ಲಕ್ಷವರೆಗೆ. ಆದರೆ ಅದನ್ನು ಅಂಗಡಿ ನಿರ್ಮಾಣ ಮಾಡಲಿಕ್ಕೆ ಯಾವ ಮಂಗ ಹಣ ಇಲ್ಲದವನು ಕೈಗೆ ಆಗ್ತಾನೆ? ಸ್ವಂತ ಅಂಗಡಿ ಬೇಕು ಅಂತೇಳಿ, ಸ್ವಂತ ಉದ್ಯಮ ಬೇಕಂತೆ. ಹಾಗಾಗಿ ನೋಡಿ, ಉದ್ಯಮಿಗಳ ಸಂಖ್ಯೆ ಬಹಳ ಗಣನೀಯವಾಗಿ ಇಳಿದಿದೆ ಗೆಳೆಯರೆ. ದೊಡ್ಡ ಶ್ರೀಮಂತರು ಮಾತ್ರ ಉದ್ದಿಮೆಗೆ ಕೈ ಹಾಕ್ಬೋದು, ಯಾಕಂದರೆ ಅವರ ಕೋಟಿ ಕಟ್ಟಲೆ ಇರ್ತದೆ ಅಂತೇಳಿ ಕೈ ಹಾಕ್ಬೋದು ಅಂತೇಳಿ ಉಂಟು. ಈಗ ಸರ್ಕಾರಗಳೇನು ಲೂಟಿ ಮಾಡ್ತಾ ಇದ್ದೆ, ನಿಮಗೂ ಗೊತ್ತುಂಟೇ ಇಲ್ಲ, ನಾನು ಹೇಳ್ತಾ ಇರ್ತೇನೆ. ಯಾಕಂದರೆ ನೋಡಿ, ನಿಮಗೆ ಒಂದು ಅಂಗಡಿ ಮಾಡಬೇಕಾದ್ರೆ ಈಗ ಎಷ್ಟು, ನೀವೊಂದು 10 ವರ್ಷ ಮುಂಚೆ ಎಷ್ಟಿತ್ತು ಅಂತ ನೀವೇ ಕ್ಯಾಲ್ಕುಲೇಷನ್ ಮಾಡಿ. ಎಕ್ಸಾಂಪಲ್, ಯಾಕಂದರೆ ನಮಗೆಲ್ಲ ಗೌರ್ಮೆಂಟ್ ಲೈಸೆನ್ಸ್ ಇದ್ದ ಕಾರಣ ನಾವು ಯಾವರನ್ನು ಕ್ಯಾರ್ ಮಾಡೋದಿಲ್ಲ. ಪಂಚಾಯತ್ ಲೈಸೆನ್ಸ್ ಕೊಡೋದಿದ್ರು ನಮ್ಮ ಶಾಪನ್ನು ಅವನಿಗೆ ಪಂಚಾಯತಿಗೆಲ್ಲ ಯಾವನಿಗೆ ಬಂದು ಮುಚ್ಚಿಸಲಿಕ್ಕೆ ಆಗಲಿಕ್ಕಿಲ್ಲ ನನ್ನದು. ಯಾಕಂದರೆ ನಮ್ಮದು GST ಟ್ಯಾಕ್ಸ್ ಕನ್ಸಲ್ಟೆಂಟ್ ಮತ್ತು GST ಆಥರೈಸ್ಡ್ರಿಂದ ನಾನು ರಿಜಿಸ್ಟರ್ ಆಗಿದ್ದೇನೆ. ಆ ಥರ ನನಗೆ ಯಾವನು ಕೌಂಟರ್ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಯಾವನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಆಫೀಸನ್ನು ಮುಚ್ಚುವ ತಾಕತ್ತು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಬಿಟ್ಟರೆ ಯಾವ ನಾಯಿಗೂ ಇಲ್ಲ. ನಾನು ಅಷ್ಟು ಮಾಡಿದ್ದೇನೆ.
ಅರ್ಧ ಹಾಗಾದರೆ ನೋಡಿ, ನನಗೆ ಅಷ್ಟು ನಾಲೆಜ್ ಅಷ್ಟೆಲ್ಲ ಲೈಸೆನ್ಸ್ ಇದ್ದವನಿಗೆ ಈ ಥರ ಎಜುಕೇಟೆಡ್ಗೆ ಪತ್ರಿಕೋದ್ಯಮಿಯಲ್ಲಿ ಪತ್ರಕರ್ತನೂ ಕೂಡ ಆಗಿ ವರ್ಕ್ ಮಾಡಿದ್ದೇನೆ. ಆಗಿರೋ ನನಗೇ ಇಷ್ಟು ಟಾರ್ಚರ್ ಕೊಟ್ಟರೆ ಪಂಚಾಯತ್ ಸರ್ಕಾರಗಳೆಲ್ಲ ಒಂದು ಅಂಗಡಿ ಮಾಡಲಿಕ್ಕೆ, ಸಣ್ಣದೊಂದು ಅಂಗಡಿ, ಸ್ವಂತ ಅಂಗಡಿ ಮಾಡಲಿಕ್ಕೆ ನೋಡಿ, 1,000 ರೂಪಾಯಿ ಇದ್ದ ಫೀಸನ್ನು 1 ಲಕ್ಷಕ್ಕೆವರೆಗೆ ತೊಗೊಂಡು ಹೋದರೆ ಜನಸಾಮಾನ್ಯರು ಹೇಗೆ ಕಂಪ್ನಿ ಅಲ್ಲ ಸ್ವಂತ ಶಾಪು ಗೂಡಂಗಡಿಯನ್ನು ಇಟ್ಕೊಳ್ತಾರೆ? ಕದಿಬೇಕಷ್ಟೇ, ಗೋಲ್ಮಾಲೆ ಮಾಡಬೇಕಷ್ಟೇ, ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಅಷ್ಟು ಹಣ ಬರಬೇಕಲ್ಲ ಸರ್. ನೀವು ನೋಡಿ 10,000 ರೂಪಾಯಿ ಖರ್ಚು ಮಾಡಿದ್ರೆ ಭಾರಿ ಕಷ್ಟದಲ್ಲಿ, ಅದರಲ್ಲಿ ನೀವು 10 ಲಕ್ಷ ಕಾಲಿಗೆ ಹಚ್ಚಿ ಮಾಡಿದರೆ ಕನ್ವರ್ಷನ್ಗೆ ಅಂತೆ, ಆ ಕನ್ವರ್ಷನ್ ಅಂತೆ, ಈ ಕನ್ವರ್ಷನ್ ಅಂತೇಳಿ ಯಾರು ಸರ್ ಸುಲಿಗೆ ಮಾಡಿದ್ದು? ಸರ್ಕಾರಗಳೇ ತಾನೇ. ಈಗ ನಮಗೆ ನಮ್ಮ ಎದುರು ಮೊಸಳೆ ಕಣ್ಣು ಇರಿಡ್ತಾ ಇರ್ತದೆ, ಉದ್ಯೋಗ ಸಮಸ್ಯೆ ಹಾಗೆ ಉಳಿದಿದೆ ಅಂತ. ಇವರೆಂತ ಬರ್ತದೆ, ಕಿಸ್ಸಿತಾ ಇರೋದಾ? ಇವರಿಗೆ ಅಷ್ಟು ಅರ್ಥ ಆಗಲಿಲ್ಲ ಉದ್ಯೋಗ ಸಮಸ್ಯೆ ಎಲ್ಲಿ ಪ್ರಾಬ್ಲಮ್ ಇದೆ, ಅವರಿಂದ ಹೀಗೆ ಆಗಿದ್ದು. ಎಲ್ಲ ಜಾಬಲ್ಲಿ ಅವರ ಮಕ್ಕಳನ್ನೇ ಸಿಕ್ಕಿದವ್ರನ್ನೆಲ್ಲ ತುಂಬಿಸ್ಕೊಳ್ತಾ ಇದ್ದಾರೆ. ಮತ್ತು ಬೇರೆಯವ್ರಿಗೆ ಎಲ್ಲಿ ಸರ್ ಜಾಬು? ಅದು ಬೇರೆ ರಿಸರ್ವೇಷನ್ ಅಂತೇಳಿ ಯಾವ ನಾಲಾಯಕ ದಂಡ ಬಿಂಡಗಳನ್ನೆಲ್ಲ ಜಾಬಲ್ಲಿ ಕೂರಿಸ್ತಾರೆ. ಅವರಿಗೆ ಆ್ಯಕ್ಚುಲಿ ನೋಡಿ, ಕೆಲವು 20, 40, 90 ಸಾವಿರ ಸಂಬಳ ಇರ್ತದೆ, ಅವರಿಗೆ ಕಂಪ್ಯೂಟರ್ ಒತ್ತಲಿಕ್ಕೆ ಗೊತ್ತಿಲ್ಲ ಕರೆಕ್ಟಾಗಿ. ಅಂಥವ್ರನ್ನ ಎಂತಕ್ಕೆ ಇಟ್ಕೊಳ್ಳೋದು? ಎಲ್ಲ ಲಂಚದಿಂದ ನಡೀತಾ ಇದೆ, ಹೌದಾ? ಮತ್ತು ನಿಮಗೆ ಎಲ್ಲಿ ಜಾಬ್ ಸರ್? ನೋಡಿ, ಈಗದ ಲಕ್ಷಗಟ್ಟಲೆ ಕೊಟ್ಟು ನಿರುದ್ಯೋಗ ಸಮಸ್ಯೆ ಇದು ನಿವಾರಣೆ ಮಾಡಲಿಕ್ಕೆ ಉಂಟಲ್ಲ, ಎಲ್ಲರೂ ದುಡಿಬೇಕಲ್ಲ. ಇವೆಲ್ಲರೂ ದುಡಿಯಲಿಕ್ಕೆ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತದೆ 1000 ಜನಕ್ಕೆ? ಇಲ್ಲಲ್ಲ, ಲಕ್ಷಗಟ್ಟಲೆ ಜನ ಇದ್ದಾರೆ ಒಂದೇ ಕಂಪ್ನಿ ಇರೋದು ಒಂದು ಊರಲ್ಲಿ. ಅಲ್ಲಿ ಎಲ್ಲರಿಗೆ ಜಾಬ್ ಸಿಗುವಷ್ಟು ಆ ಕಂಪ್ನಿ ದೊಡ್ಡದಾಗಿರೋದಿಲ್ಲಲ್ಲ, ಅಷ್ಟು ಜನ ಬೇಕಾಗಿರುವುದಿಲ್ಲಲ್ಲ ಅಲ್ಲಿಗೆ. ಆದರೆ ಏನು ಮಾಡಬೇಕು, ನೆಕ್ಸ್ಟ್ ಜನರೇಷನ್ ಏನಾದರೆ ಸ್ವಂತ ವ್ಯಾಪಾರ ಮಾಡಬೇಕಾಗ್ತದೆ. ಸ್ವಂತ ವ್ಯಾಪಾರ ಮಾಡಲಿಕ್ಕೆ ನಿಮಗೆ 1,000 ರೂಪಾಯಿ ಇನ್ವೆಸ್ಟ್ ಮಾಡ್ಬೋದು, ನಿಮಗೆ 10,000 ರೂಪಾಯಿವರೆಗೆ ತಾಕತ್ತಿರ್ತದೆ ನಿಮಗೆ, ಬಡವರಾದ ಕಾರಣ. ಯಾಕಂದರೆ ನಿಮ್ಮ ಹತ್ರ ಹಣನೇ ಇಲ್ಲ. ಎಸ್ಪೆಷಲಿ ಆಗಿ ನೀವು ಎಲ್ಲಿಂದ ಹಣ ತೊಗೊಂಡು ಬರ್ತೀರಾ? ಒಂದು 10,000 ರೂಪಾಯಿ ಆದರೆ ಓಕೆ, ಕನ್ವರ್ಷನ್ ಎಲ್ಲ ಆಗೋ 10,000 ಆದರೆ ಒಂದು ಕೂತ್ಕೊಂಡು ಸಾಲ ಎಲ್ಲ ಬಿಟ್ಬೋದು ಅಂತ ತಿಳ್ಕೊಳ್ವ. ಅದೇ ನಿಮಗೆ ಒಂದು 10 ಲಕ್ಷ ಆದರೆ ಖರ್ಚು ಮಾಡಿದ್ದೆ ನೋಡಿ, ಬಿಲ್ಡಿಂಗ್ ಕನ್ವರ್ಷನ್ ಆಗಬೇಕಂತೆ, ಮತ್ತು ರೋಡ್ ಮಾರ್ಚಿನ್ ಆಗಬೇಕಂತ, ಎಲ್ಲರಿಗೆ ತಿನ್ನಿಸಿ ಉಂಟಲ್ಲ, ನಿಮಗೆ 10 ಲಕ್ಷವರೆಗೆ ಹೇಗೆ ಆಗಿದ್ದು ಅಂತ ಗೊತ್ತಿರೋದಿಲ್ಲ. ಅದು ಬೇಗ ಆಗ್ತದಾ? ವರ್ಷ ಗಟ್ಟಲೆ ತೊಗೊಳ್ತಾರೆ. ಅದೇ ನೀವು 10 ಲಕ್ಷ ಒಂದು ಸಾರಿ ಕೊಟ್ಟು ಬಿಟ್ಟರೆ ಉಂಟಲ್ಲ, 10 ನಿಮಿಷದಲ್ಲಿ ಮಾಡಿ ಕೊಡ್ತಾರೆ. ಅದು ಯಾರಿಗೆ ಆಗ್ಬೋದು? ಶ್ರೀಮಂತರಿಗೆ ಆಗ್ಬೋದು. ಲೂಟಿ ಮಾಡಿದ ದುಡ್ಡು ಎಲ್ಲ ಇರ್ತದೆ ಅವರಿಗೆಲ್ಲ ಆಗ್ತದೆ. ನೀವು ಪಾಪದವರಿಗೆ ಯಾರು ದುಡ್ಡು ಕೊಡ್ತಾರೆ ಸರ್? ಯಾರೂ ಕೊಡೋದಿಲ್ಲ. ಹಾಗಾಗಿ ನೋಡಿ, ಸರ್ಕಾರಗಳ ನಿರುದ್ಯೋಗ ಸಮಸ್ಯೆ ಯಾರಿಂದ ಬಂದಿದೆ ಅಂತೇಳಿ ಸರ್ಕಾರದಿಂದ ಬಂದಿದೆ. ಯಾಕಂದರೆ ಎಲ್ಲದಕ್ಕೆ ಏರಿಸಿ ಸರ್, ಒಬ್ಬೊಂದು ಅಂಗಡಿ ಮಾಡಲಿಕ್ಕೆ ಈಗ ಎಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ ನೋಡಿ, ಪಂಚಾಯತಿ ಲೈಸೆನ್ಸ್ ಸಿಗಲಿಕ್ಕೆ ಎಷ್ಟು ಕಷ್ಟ ಉಂಟು. ಅಂಥದ್ರಲ್ಲಿ ನೋಡಿ, ವ್ಯಾಪಾರ ಮಾಡಲಿಕ್ಕೆ ನಿಮಗೆ ಎಷ್ಟು ಕಷ್ಟ ಉಂಟು. ಆ ಲೈಸೆನ್ಸ್ ಅಂತ, ಈ ಲೈಸೆನ್ಸ್ ಅಂತ ಯಾರನ್ನ ಮಾಡಿದ್ದು ಅಗತ್ಯ ಉಂಟಾ? ಒಂದು ಅಂಗಡಿ ವ್ಯಾಪಾರ ಮಾಡಲಿಕ್ಕೆ ಅದು ಕ್ಲಿಯರ್ ಮಾಡಿದರೆ ಉಂಟಲ್ಲ, ಒಂದು ಅಂಗಡಿ ವ್ಯಾಪಾರ ಮಾಡಲಿಕ್ಕೆ, ಒಂದು ಸಾಲ ತಗೊಳ್ಳಿಕ್ಕೆ ಅವನಿಗೆ ಅಷ್ಟು ಏನು ಬೇಕು? ಕನ್ವರ್ಷನ್ ಬೇಕು, ಅದು ಇದು ಎಂತಕ್ಕೆ ಬೇಕು? ಯಾರು ಬೇರೆಯವನಿಗೆ ಮಾರುವುದಲ್ಲಲ್ಲ ಅದನ್ನು, ಅಲ್ಲ ಫಾರಿನವರನ್ನು ಕೂತ್ಕೊಳಿಸುವುದಲ್ಲ, ಅವನೇ ಸ್ವಂತ ವ್ಯಾಪಾರ ಮಾಡಿಕೆ. ಇದೆಲ್ಲ ಸರಳೀಕರಣ ಮಾಡಬೇಕಾದ್ರೆ ಉಂಟಲ್ಲ, ನಮ್ಮಂಥ ಯುವಕರಿಗೆ ನೀವು ಓಟು ಕೊಡಬೇಕಾಗ್ತದೆ, ಉದ್ಯಮಿಗಳಿಗೆ. ಈ ನಾಲಾಯಕ ದಂಡ ಎಲ್ಲ ಈಗೆಲ್ಲ ಇದ್ದಾರಲ್ಲ ಮಂತ್ರಿಗಳೆಲ್ಲ, ಅವರು ನಾಲಾಯಕ ಆಗಿದ್ದಾರೆ. ಅವರ ಕಂಪನಿಯನ್ನೇ ರನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ. ಮತ್ತು ಬೇರೆಯವ್ರದನ್ನು ಹೇಗೆ ರನ್ ಮಾಡ್ತಾರೆ ಸರ್? ಕ್ವಶನ್ ಮಾಡ್ಕೊ ನಿಮಗೆ ನೋಡಿ. ಎಲ್ಲದಕ್ಕೆ ಬೆಲೆ ಏರಿಸಿದರೆ ನೀವು ಎಲ್ಲಿಗೆ ಹೋಗ್ತೀರಾ? ಬೇರೆ ಜಾಬಿಗೆ ಹುಡುಕ್ತೀರಾ? ಎಲ್ಲರೂ ಜಾಬ್ ಹುಡುಕ್ತಾ ಇದ್ದರೆ ಓನರ್ ಎಷ್ಟು ಜನ ಇದ್ದಾರೆ? ಓನರ್ ಆಗಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ಹೀಗಾಗಿದೆ. ಯಾಕೆಂತ ಹೇಳಿದ್ರೆ ಅಷ್ಟು ಖರ್ಚು ಇನ್ವೆಸ್ಟ್ ಮಾಡಬೇಕು. ಅವನ ಅಜ್ಜನಿಂದ ತೊಗೊಂಡು ಬರಬೇಕು ಅಷ್ಟೇ, ಅಷ್ಟು ಇನ್ವೆಸ್ಟ್ ಮಾಡಬೇಕು ನೋಡಿ. ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಅಂಗಡಿ ಮಾಡಲಿಕ್ಕೆ, ಅದು ಸ್ವಂತ ಜಾಗದಲ್ಲಿ, ಬೇರೆ ಜಾಗ ಬಿಟ್ಟುಬಿಡಿ, ಸ್ವಂತ ಜಾಗದಲ್ಲಿ, ಇದು ನನಗೆ ಫೇಸ್ ಆದ ಘಟನೆ. ನಮಗೆ ಲಕ್ಷ ಗಟ್ಟಲೆ ಆಗ್ತದೆ. ಹೋದ ಸರ್ಕಾರ ಮಾಡಿದ್ದು ಈ ಸರ್ಕಾರಕ್ಕೆ ಅದು ಅರ್ಜಿ ಆಗೋದಿಲ್ಲ. ಯಾಕಂದರೆ ನಮ್ಮಿಂದ ತಪ್ಪಿರೋದಿಲ್ಲ. ಅಲ್ಲಿ ಸಿಗ್ನೇಚರ್ ಬರುವಾಗ ವೋಟಿಂಗ್ ಇದು ಬರ್ತದೆ. ಆವಾಗೇನು ನಮ್ಮದೆಲ್ಲ ಕೆಲಸ ಆಗಿ ಕೊಡ್ರೆ ವಾಪಸ್ ಶುರುವಿಂದ ಮಾಡಬೇಕಂತೆ. ಈ ಥರ ಅಲ್ದ್ರೆ ಯಾವ ಉದ್ಯಮಿಗೆ ಇಂಟ್ರೆಸ್ಟ್ ಬರ್ತದೆ ಗೆಳೆಯರೆ? ನೀವೇ ಯೋಚನೆ ಮಾಡಿ. ಯಾವನಾದರೂ ತಲೆ ಸರಿ ಇದ್ದವನು, ಕ್ಯಾಲ್ಕುಲೇಷನ್ ಮಾಡುವವನು, ಇಂಪ್ರೂವ್ ಆಗಬೇಕಂತ ಇದ್ದವನು ಈ ಥರ ಸುಮ್ಮನೆ ಹಣ ಕೊಟ್ಟು ನಾಯಿಯಾಗಿ ಕಾಯಲಿಕ್ಕೆ ಯಾರಾಗಿದ್ರೆ ಇಷ್ಟ ಇದೆಯಾ? ಅದಕ್ಕಿಂತ ಏನಾದರೆ ಎಲ್ಲರೂ ಇದು ಸೈತ್ಪಾಡು ಸಾವಾಸವೇ ಬೇಡ, ನಾವು ಸ್ವಂತ ಬಿಸ್ನೆಸ್ ಮಾಡೋದು. ಯಾಕಂದರೆ ಗೌರ್ಮೆಂಟ್ ನಮ್ಮನ್ನು ಬಿಡಲಿಕ್ಕೇ ಇಲ್ಲ. ಆಮೇಲೆ ರೈಡ್ ಮಾಡಿಸೋದು, ಎಂತ ಮಾಡಿಸೋದು, ಕದ್ದಿದಾರ ಇಲ್ಲ ಅಂತೇಳಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಹೋಗೋದಿಲ್ಲ ಅವರು. ಮತ್ತು ಸಣ್ಣ ಪುಟ್ಟ ಅಂಗಡಿಗೆಲ್ಲ ಬರ್ತಾರೆ. ಅವರಿಗೆ ಪಾಪ ಕೆಲವೆಲ್ಲ ನೋಡಿ, ಕೆಲವು ತಿನ್ನಿಸಿದೆಲ್ಲ ಒಂದು ಅಂಗಡಿ ಮಾಡಬೇಕಾದ್ರೆ ತಿಂಡಿದೆಲ್ಲ ಎಕ್ಸ್ಟ್ರಾ ಮಾಡಿದರೆ ಅದು ಲೈಸೆನ್ಸ್, ಎಲ್ಲದಕ್ಕೆ ಲೈಸೆನ್ಸ್ ತೊಗೊಂಡು ಮಾಡಲಿಕ್ಕೆ ಆಗ್ತದಾ? ಅದಕ್ಕೆ 1 ಲಕ್ಷ ಗಟ್ಟಲೆ. ಅವನು ಬದುಕುದಾ ಸಾಯುದಾ ಕ್ವಶನ್ ಮಾರ್ಕ್, ಅವನಿಗೆ ಡೌಟ್ ಬರ್ತದೆ. ಅರ್ಥ ಆಯ್ತಾ? ಆ ಥರ ಮಾಡಿಬಿಟ್ಟಿದ್ದಾರೆ ಸರ್ಕಾರಗಳು.
ಎಲ್ಲ ಸಿಕ್ಕಿದ ಎಲ್ಲ ಕನ್ವರ್ಷನ್, ಆ ಕನ್ವರ್ಷನ್, ಈ ಕನ್ವರ್ಷನ್, ಅವನಿಗೆ ಬೇಕು, ಇವನಿಗೆ ಬೇಕು, ಆ ಲೈಸೆನ್ಸ್ ಬೇಕು, ಈ ಲೈಸೆನ್ಸ್ ಬೇಕು. ಯಾಕೆ ಸ್ವಾಮಿ ಒಂದು ಅಂಗಡಿಗೆ ಸ್ವಂತ ಬಿಸ್ನೆಸ್ ಮಾಡಲಿಕ್ಕೆ ಒಂದೇ ಒಂದು ಲೈಸೆನ್ಸ್ ಹಾಕೋದಿಲ್ವಾ? ಪಂಚಾಯತ್ ಲೈಸೆನ್ಸ್ ಒಂದು 50 ಲಕ್ಷವರೆಗೆ ಬಿಟ್ಟುಬಿಡಿ. ಹಾಗೆ ಒಂದು 10,000 ರೂಪಾಯಿ ಮಾಡಿ, 5,000 ರೂಪಾಯಿಗೆ ಮಾಡಿ, 2,000 ರೂಪಾಯಿಗೆ ಮಾಡಿ. ಎಲ್ಲರೂ ನೋಡಿ ನಿರುದ್ಯೋಗ ಸಮಸ್ಯೆ ಇರೋದಿಲ್ಲ. ನೀವು ಅದನ್ನೆಲ್ಲ ಲೂಟಿ ಹೊಡಿಬೇಕು ಅಂತೇಳಿ ಲಕ್ಷ ಗಟ್ಟಲೆ ಮಾಡಿದ್ದೀರಾ ಒಂದೊಂದು ಫೀಸಿಗೆ. ಒಂದು ರಿಜಿಸ್ಟ್ರಿಗೆ ಈಗ ಲಕ್ಷ ಗಟ್ಟಲೆ ಆಗ್ತದೆ ಒಂದು ಅಂಗಡಿದು ಜಾಗದಲ್ಲೆಲ್ಲ ರಿಜಿಸ್ಟ್ರ್. ಮೊದಲು ಎಷ್ಟು ಕಮ್ಮಿ ಇತ್ತು ನೋಡಿ, ಆಗ ಯಾರಿಗೂ ನಿರುದ್ಯೋಗ ಸಮಸ್ಯೆ ಬರ್ತಿರಲಿಲ್ಲ. ಈಗ ಬಂದಿದೆ. ಯಾಕೆ? ಎಲ್ಲದಕ್ಕೆ ಏರಿಸಿ ಉಂಟಲ್ಲ. ನಾವು ನೋಡಿ, ಒಬ್ಬ ಕಲ್ತವನು ಕಷ್ಟಪಟ್ಟು ಕಲ್ತಿರ್ತಾನೆ ಸಾಲ ಎಲ್ಲ ಮಾಡಿ, ಅವನು ಇನ್ನೂ ಸಾಲ ಮಾಡಬೇಕಂತೆಲ್ಲ ಆಗ್ತದೆ ಅವನಿಗೆ? ಸಾಧ್ಯನೇ ಇರೋದಿಲ್ಲ. ಅಲ್ಲಿ ಅದನ್ನೇ ಬಿಟ್ಲಿಕ್ಕೆ ಅವನಿಗೆ ಸಾಕಾಗ್ತಾ ಇರೋದಿಲ್ಲ. ಏನು ಮಾಡ್ತಾನೆ ಅವನು? ಸ್ವಂತ ಜಾಬ್ ಮಾಡಿಬಿಟ್ಟು ನೋಡಿ, ಇಂಜಿನಿಯರಿಂಗ್ ಆದವರಿಗೆ ಕೆಪಾಸಿಟಿ ಇಲ್ಲ ಈಗ. ಯಾಕಂದರೆ ಸಾಲ ಮಾಡುವ ಮತ್ತು ಸಾಲ ಮಾಡಲಿಕ್ಕೆ ಯಾರಾದರೂ ಉಂಟು? ಟ್ಯಾಲೆಂಟ್ ಇದ್ದರೂ ಕೂಡ ನಮಗೆ ಈಗ ಜಾಬನ್ನೇ, ಬೇರೆಯವರ ಜಾಬನ್ನೇ, ಸಿಕ್ಕಿದ ಜಾಬ್ಗೆ ಹೋಗಬೇಕಾಗ್ತದೆ. ಯಾಕಂತ ಹೇಳಿದರೆ ಜಾಬು ಕರೆಕ್ಟ್ ಆಗದ ಜಾಬ್ ಇಲ್ಲ. ಯಾಕಂದರೆ ಕರೆಕ್ಟಾಗಿ ಜಾಬ್ ಇರಲಿಕ್ಕೆ ಉಂಟಲ್ಲ, ಉದ್ಯಮಿಗಳು ಬರ್ತಾನೆ ಇಲ್ಲ ಯಾರು ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ. ಯಾಕಂತ ಹೇಳಿದರೆ ಅವರ ಹತ್ರ ಹಣ ಕಮ್ಮಿ ಇರೋದು. ಇವರ ಕನ್ವರ್ಷನಿಗೆ, ಸಾವಿಗೆ, ಸುಡ್ಗಾಡಿಗೆ, ಇದಕ್ಕೆಲ್ಲ ತುರಿಸಲಿಕ್ಕೆ ಸಾಕಾಗ್ತದೆ ಅವರಿಗೆ ಹಣ. ಮತ್ತು ಅಂಥ ಸರ್ಕಸ್ ಮಾಡಿಕೊಂಡು, ಲಾಸ್ ಮಾಡಿಕೊಂಡು, ಕಂಪ್ನಿಯಲ್ಲಿ ನೋಡಿ, ಕಂಪ್ನಿ ಮಾಡಿದ ತಕ್ಷಣ ಲಾಭ ಎಲ್ಲ ಇರ್ತದೆ. ಪ್ರಾಫಿಟ್ ಆ್ಯಂಡ್ ಲಾಸಸ್ ಇದ್ದೇ ಇರ್ತದೆ. ಅಷ್ಟೆಲ್ಲ ರಿಸ್ಕ್ ಯಾಕೆ ಬೇಕು ಅಂತೇಳಿ ಎಲ್ಲರೂ ಜಾಬಿಗೆ ಹುಡ್ತಾ ಇರ್ತಾರೆ. ಹೌದಲ್ವಾ? ಆದ ಕಾರಣ ನೋಡಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿದೆ. ಯಾಕೆ ನೋಡಿ, ಆ ಲಕ್ಷಗಟ್ಟಲೆ ಕನ್ವರ್ಷನ್ಗೆಲ್ಲ ಉಂಟಲ್ಲ ಅಂಗಡಿಗೆ, ಬೇಕಾ ಅಂತ ನಾನು ಕೇಳ್ತಾ ಇರೋದು ಸರ್ಕಾರದ ಹತ್ರ. ಅದನ್ನು ಕಮ್ಮಿ ಮಾಡಿದರೆ ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ಕದ್ದಿಬೇಕಷ್ಟೇ, ಕದ್ದು ಕೆಲಸ ಮಾಡಬೇಕಷ್ಟೇ, ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಥರ ಕನ್ವರ್ಷನ್ಗೆ ಇಷ್ಟು ಲಕ್ಷಗಟ್ಟಲೆ ಕೊಟ್ಟು ಅವನ ಅಂಗಡಿ ಮಾಡಲಿಕ್ಕೆ ಸಾಧ್ಯ ಉಂಟಾ ಈ ಥರ ಸಿಚುವೇಷನಲ್ಲಿ? ಅದು ಕಾಂಪಿಟೇಷನ್ ದೊಡ್ಡ ಕಂಪನಿಗಳೆಲ್ಲ ಮಾಡುವಾಗ. ಅದೆಲ್ಲ ನೋಡಿ, ನೀವು ಏನೇ ಮಾಡಿ, ಬೆಲೆ ಏರಿಕೆ ಮಾಡಿ, ಬೇರೆಯವ್ರನ್ನ ದೂರಿ, ಎಲ್ಲ ಸರ್ಕಾರಗಳು ಕೆಟ್ಟಿ ಕೆರ ಹಿಡಿದು ಹೋಗಿದೆ. ಹೌದಲ್ವಾ? ನಿರುದ್ಯೋಗ ಸಮಸ್ಯೆ ಕೂಡ ಅವರಿಂದನೇ. ಅವರೇ ರೇಟ್ ಹೆಚ್ಚಿಸಿ ಮಾಡಿ ಯಾರು ಅಂಗಡಿಯನ್ನು ಮಾಡಲೇಬಾರದು ಅಂತೇಳಿ ಡಿಸೈಡ್ ಮಾಡಿ ಕಾನೂನಲ್ಲೇ ತರ್ತಾ ಇದ್ದಾರೆ. ಅವರಿಗೆ ತಲೆಯೇ ಇಲ್ಲ. ಹಣ ಮಾಡಲಿಕ್ಕೆ, ಅವರಿಗೆ ಹಣ ಮಾಡಲಿಕ್ಕೋಸ್ಕರ ನಾವು ಅವರು ಕಾನೂನು ತರ್ತಾ ಇದ್ದಾರೆ ಅಂತೇಳಿ ನಿಮಗೆ ಅನಿಸ್ತಿಲ್ವಾ? ಬೇಕಾದ್ರೆ ನೀವು ಒಂದು ಅಂಗಡಿಯನ್ನು ಸ್ಥಾಪನೆ ಮಾಡಿ ನೋಡಿ, ಬಿಲ್ಡಿಂಗ್ ಸಮೇತ ಪೂರ್ತಿ ನಿಮಗೆ ಅನುಭವ ಆಗ್ತದೆ. ಎಷ್ಟು ಖರ್ಚು ಆಗ್ತದೆ, ಎಷ್ಟು ಲಕ್ಷ ಬರ್ತದೆ ಅಂತ. 1000 ಬಿಡಿ, ಲಕ್ಷದಲ್ಲಿ ಇರ್ತದೆ ಈಗ ಖರ್ಚು. ಖಾಲಿ ಒಂದು ಅಂಗಡಿ ಲೈಸೆನ್ಸಿಗೆ ಅದು ತೊಗೊಂಡು ಬಾ, ಇದು ತೊಗೊಂಡು ಬಾ, ಆ ಲೈಸೆನ್ಸ್, ಆ ಕನ್ವರ್ಷನ್, ಈ ಕನ್ವರ್ಷನ್ ಅಂತೇಳಿ. ಗೊತ್ತಾಯ್ತಾ ನಿಮಗೆ? ನೋಡಿ, ಯಾವ ಗೌರ್ಮೆಂಟಿನನ್ನು ನಂಬೇಡಿ ನೀವು, ಉದ್ಯೋಗ ಸಮಸ್ಯೆ ನಿವಾರಣೆ ಆಗಿದೆ ಅಂತೇಳಿ. ಯಾಕಂದರೆ ಎಲ್ಲಿವರೆಗೆ ನಿಮಗೆ ಉಂಟಲ್ಲ, ಒಂದು ಅಂಗಡಿ ಮಾಡಲಿಕ್ಕೆ ಒಂದು 1,000 ರೂಪಾಯಿಂದ 5,000 ರೂಪಾಯಿ ಒಳಗೆ ಖರ್ಚು ಬರ್ತದ, ಅಲ್ಲಿವರೆಗೆ ನಿರುದ್ಯೋಗ ಸಮಸ್ಯೆ ಸಾಧ್ಯನೇ ಇಲ್ಲ ಹೋಗಲಿಕ್ಕೆ. ಯಾಕಂತ ಹೇಳಿದ್ರೆ ಎಲ್ಲರೂ ನಾವು ಬೇರೆ ಕಡೆಗೆ ಜಾಬಿಗೆ ಹೋಗಬೇಕಾಗ್ತದೆ. ಹೌದಲ್ಲ ಗೆಳೆಯರೆ? ಆದ ಕಾರಣ ಬೆಲೆ ಏರಿಕೆ ಬೇರೆಯವರಿಂದಲ್ಲ, ಅವರಿಂದೇ ಆಗಿರುವುದು, ಸರ್ಕಾರಗಳಿಂದಲೇ ಅಂತಲ್ಲ ಆಗಿರುವುದು. ಮತ್ತು ನಿರುದ್ಯೋಗ ಸಮಸ್ಯೆ ಎಲ್ಲ ಫೀಸ್ ಏರಿಸಿದರೆ ಯಾವ ಮಂಗ ಅವನು ಇನ್ವೆಸ್ಟ್ ಮಾಡಲಿಕ್ಕೆ ಧೈರ್ಯ ಇರ್ತಾನೆ? ಅದು ಸಾಲ ಮಾಡಿ ಯಾರಾದರೂ ಇನ್ವೆಸ್ಟ್ ಮಾಡ್ತಾರಾ? ಅದು ಲಕ್ಷಗಟ್ಟಲೆ ಅದು ಬರ್ತದೇ ಇಲ್ಲ. ಅಂದರೆ ಅದು ಅಕೌಂಟಿಗೆ ತೋರಿಸುವ ಹಾಗಿಲ್ಲ. ಯಾಕಂದರೆ ಲಂಚ ಕೊಟ್ಟರೆ ನೀವು ತೋರಿಸ್ಲಿಕ್ಕೆ ಆಗ್ತದಾ? ಆಗಿರುವಾಗ ನೋಡಿ ಎಲ್ಲರೂ ಜಾಬಿಗೆ ಹೋಗ್ತಾ ಇದೆ. ದಾಲ ಬಡ್ಚಪ್ಪ, ಸಾವಾಸ ಬೇಡ ಅಂಗಡಿ ಮಾಡೋದು, ಹೋಗುವ ಜಾಬಿಗೆ ಹುಡುಕುವ ಅಂತೇಳಿ. ಎಲ್ಲರೂ ಜಾಬ್ ಹುಡುಕುವಾಗ ಎಲ್ಲರಿಗೆ ಸಿಗ್ತದಾ? ಇದು ಪ್ರಸ್ತುತವಾದ ಸಿಚುವೇಶನ್ ಆಗಿದೆ ನಿರುದ್ಯೋಗ ಸಮಸ್ಯೆಯದ್ದು. ಆದ ಕಾರಣ ಎಲ್ಲರೂ ಈ ವಿದ್ಯಾವಂತರಿಗೆ ಓಟ್ ಹಾಕಬೇಕು ಅಂತೇಳಿ ನಾನು ಹೇಳ್ತಾ ಇರೋದು. ಹಾಗಾಗಿ ನಿರುದ್ಯೋಗ ಸಮಸ್ಯೆ ಉಂಟಲ್ಲ, ನಿವಾರಣೆ ಆಗಬೇಕಾದ್ರೆ ಉಂಟಲ್ಲ, ಎಲ್ಲರ ರೇಟ್ ಕಮ್ಮಿ ಆಗಬೇಕು ಅಂಗಡಿಗೆ. ಅದು ಸಿಂಪ್ಲಿಫೈ ಮಾಡಿ, ಒಂದೇ ಲೈಸೆನ್ಸ್ ಹಾಕಲ್ಲ ಪಂಚಾಯತ್ ಲೈಸೆನ್ಸಲ್ಲಿ. ಎಲ್ಲ ಬೇಕಾದ್ರೆ ಅದು ಟ್ಯಾಕ್ಸಿದು ಒಂದು ಲೈಸೆನ್ಸ್ ಇರಲಿ, 2 ಲೈಸೆನ್ಸ್ ಸಾಕು. ಮತ್ತು ಆ ಕನ್ವರ್ಷನ್, ಈ ಕನ್ವರ್ಷನ್ ಎಂತಕ್ಕೆ ಸಹ ಏನು ಅವನೇನು ಫಾರಿನ್ಗೆ ಎಲ್ಲ ಸತ್ತ ನಂತರ ಒತ್ಕೊಂಡು ಹೋಗ್ತಾನೆ ಮೇಲೆ ಆ ಲೈಸೆನ್ಸ್ ಇಟ್ಕೊಂಡು. ಅದು ಅಲ್ಪ, ಮನುಷ್ಯರೇ ಬದುಕುವುದೇ ಅಲ್ಪ ಕಾಲದಲ್ಲಿ. ಅವನು 100 ವರ್ಷ 200 ವರ್ಷ ಬದುಕಲಿಕ್ಕೆ ಉಂಟಾ? ಅಲ್ಲ, ಅಷ್ಟು ಒಂದು 30-50 ವರ್ಷ ಸರಿ, ಜಾಬ್ ಎಲ್ಲ ಬಿಟ್ಟ ನಂತರ 50 ವರ್ಷ 70 ವರ್ಷ ಆಗ್ತದೆ ನಿಮಗೆ ಕಲಿತು. 20 ವರ್ಷ ತಗೊಂಡ್ರೆ ಖಾಲಿ 50 ವರ್ಷಕ್ಕೆ ನೀವು ಲಕ್ಷಗಟ್ಟಲೆ ಕೊಟ್ಟು ಅಲ್ಲಿ ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ, ಡೆಡ್ ಮನಿ ಹಾಕೋದಕ್ಕಿಂತ, ಪಂಚಾಯತ್ ಲೈಸೆನ್ಸ್ ಅದು ಇದಕ್ಕೆಲ್ಲ ಏನು ಬರೋದಿಲ್ಲ, ಅದರಿಂದ ಏನಕ್ಕೆ ಯೂಸೂ ಆಗೋದಿಲ್ಲ. ಸಾಲ ತಗೊಂಡ್ರು ಅದು ಲೈಸೆನ್ಸ್ ಇದ್ದಂತೇಳಿ ನಿಮ್ಮನ್ನು ಬಿಟ್ಟುಬಿಡ್ತಾರಾ? ಏನಕ್ಕೆ ಯೂಸ್ ಆಗ್ತದೆ? ಏನಾದರೂ ಯೂಸ್ ಆಗ್ತದಾ? ಈಗದ ಲೈಸೆನ್ಸ್ಗಳು ಯಾವುದಕ್ಕೆ ಯೂಸ್ ಆಗೋದಿಲ್ಲ. ನೀವು ದುಡಿಬೇಕು, ಸಾಲ ತೀರಿಸಬೇಕು, ಇಷ್ಟಕ್ಕೋಸ್ಕರ ನೋಡಿ ಸಿಕ್ಕಿದ್ದೆಲ್ಲ ನಮ್ಮ ಹತ್ರನೇ ಲೂಟಿ ಮಾಡ್ತಾ ಇರ್ತಾರೆ. ಅವರು ಉದ್ಧಾರ ಆಗ್ತಾ ಇದ್ದಾರೆ. ಅದೆಲ್ಲ ಬೇಕಾ ಈ ಥರ ಎಲ್ಲ ಲೈಸೆನ್ಸ್ಗಳು ಬೇಕಾ ಅಂತೇಳಿ ನೀವು ತಿಳ್ಕೊಳ್ಳಿ.
ಯಾಕಂದರೆ ನೀವು ಒಂದು ಸ್ವಂತ ಅಂಗಡಿ ಮಾಡುವಾಗ ಯಾವ ಥರ ಎಲ್ಲ ಲೈಸೆನ್ಸ್ ವಿಚಿತ್ರ ನೀವು ಕೇಳಿರ್ಲಿಕ್ಕಿಲ್ಲ, ಆ ಥರದೆಲ್ಲ ಬೇಕಾಗ್ತದೆ. ನಿಮಗೆ ಡೌಟ್ ಬರ್ಬೋದು ಈ ಥರದ್ದೆಲ್ಲ ಬೇಕಾಗ್ತದ ಅಂತ ಅಂಗಡಿ ಮಾಡಲಿಕ್ಕೆ. ಹಾಗಾಗಿ ನೋಡಿ ಎಲ್ಲರೂ ಗೂಬೆ ಮೊಸಳೆ ಕಣ್ಣೀರು ಆಗ್ತಾ ಇರ್ತಾರೆ. ಈ ಮುಖ್ಯಮಂತ್ರಿಗಳು, ಮಂತ್ರಿಗಳು ಎಲ್ಲರೂ ಜಡ್ಡು ಹಿಡ್ದ ಅವರನ್ನು ಗುಡಿಸಲೇಬೇಕು. ಅದಕ್ಕೆ ಎಲ್ಲರೂ ಯುವಕರು ಓಟಿಗೆ ಬರಬೇಕು. ಎಲ್ಲ ಓಟಲ್ಲಿದ್ದಾರಲ್ಲ, ಈಗ ನಿಂತಿದ್ದಾರಲ್ಲ, ಅವರನ್ನೆಲ್ಲ ಮನೆಗಳಿಸಬೇಕು. ಹೊಸ ಪಕ್ಷ ಬೇಕಾದ್ರೆ ಕಟ್ಟಿ ಏನು ಬೇಕಾದ್ರೆ ಮಾಡಿ, ಅಂತೂ ಕ್ಲೀನ್ ಮಾಡಬೇಕು. ಅವನಿಗೆ ಎಷ್ಟು ಈಗ ಮೊದಲು 1 ಲಕ್ಷ ಇದ್ದಾನೆ, ಈಗ 1,000 ರೂಪಾಯಿ ತರುವ ಕೆಪಾಸಿಟಿ ಇರಬೇಕು ಅಂತ ಅವನು ಓಟಿಗೆ ಬಂದರೆ ನಿರುದ್ಯೋಗ ಸಮಸ್ಯೆನೇ ಇರೋದಿಲ್ಲ ಅಂತ ಹೇಳ್ತಾ ನೋಡಿ. ಎಲ್ಲ ಲೈಸೆನ್ಸ್ಗಳು ಬೇಡ, 2 ಲೈಸೆನ್ಸ್ ಸಾಕು. ಒಂದು ಅಂಗಡಿದ್ದು ಮತ್ತೊಂದು ಟ್ಯಾಕ್ಸಿದ್ದು ಲೈಸೆನ್ಸ್, 2 ಸಾಕಲ್ಲ ಗೆಳೆಯರೆ. ಅಷ್ಟಕ್ಕೆ ನೀವು 1000 ಅದನ್ನು ಫೀಸ್ ಮಾಡಿದ್ರೆ ಉಂಟಲ್ಲ, ಯಾರೂ ಕೆಲಸ ಮಾಡಲಿಕ್ಕೆ ನಾಯಿಯಾಗೆ ಬೇರೆ ಕಡೆ ಅಲೆದಾಡಲಿಕ್ಕಿಲ್ಲ. ಸ್ವಂತ ಅವರೇ ಶಾಪ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಟ್ಯಾಲೆಂಟ್ ಇದ್ದವರನ್ನು ಟ್ಯಾಲೆಂಟ್ ತೋರಿಸ್ತಾರೆ ನೋಡಿ. ಅದಕ್ಕೆ ನಾನು ಹೇಳ್ತಾರೆ ಎಲ್ಲ ಮಂತ್ರಿಗಳಿಗೂ ಮುಖ್ಯಮಂತ್ರಿಗಳು, ನಿಮ್ಮ ನೋಡಿ ಆ ಕನ್ವರ್ಷನ್ ಎಲ್ಲ ಉಂಟಲ್ಲ ಅಂಗಡಿಗೆ ನಾನು ಹೇಳ್ತಾ ಇರೋದು. ಅದು ಲಕ್ಷದಲ್ಲಿ ಉಂಟು. ಈಗ ಅದನ್ನು 1,000 ರೂಪಾಯಿಗೆ ತಗೊಂಡು ಬನ್ನಿ. ಆಗ ನೋಡಿ ನಿರುದ್ಯೋಗ ಸಮಸ್ಯೆನೇ ಇಲ್ಲ. ಮತ್ತು ಬೆಲೆ ಏರಿಕೆ ನೋಡಿ, ಈ ಥರ ಆದಕ್ಕೆ ತಾನೇ ಬೆಲೆ ಏರಿಕೆ ಆಗಿರೋದು. ಎಲ್ಲರೂ ಬೇರೆ ಕಡೆ ಹೋಗ್ತಾ ಇದ್ದರೆ ಹೊಲದಲ್ಲಿ ಯಾರು ದುಡಿತಾರೆ? ಅಕ್ಕಿಗೆ ರೇಟ್ ಏರಲೇಬೇಕಲ್ಲ, ಯಾರು ಮಾಡೋದು? ಸರ್ಕಾರಗಳೇ ತಾನೇ. ಹಾಗೆ ಅಂತೇಳಿ ನೀವು ಯಾವ ಸರ್ಕಾರವನ್ನು ನಂಬೇಡಿ ಅಂತ ಹೇಳ್ತಾ ನಾನು ನಿಮಗೆ ಎಲ್ಲಿವರೆಗೆ ನೋಡಿ ನಿಮ್ಮ ಖರ್ಚು ಒಂದು ಅಂಗಡಿಗೆ ಲೈಸೆನ್ಸಿಗೆ 1,000 ರೂಪಾಯಿವರೆಗೆ ಬರೋದಿಲ್ಲ, ಅಲ್ಲಿವರೆಗೆ ನಿರುದ್ಯೋಗ ಸಮಸ್ಯೆ ಹಾಗೇ ಇರ್ತದೆ ಅಂತ ಹೇಳ್ತಾ ನಾನು ನಿಮ್ಮ ಗಿರೀಶ್ ಬೇಡ್ಕ. ಆದರೆ ಟ್ರೈ ಮಾಡಿ, ಎಲ್ಲರೂ ನಾವೆಲ್ಲ ಸೇರಿ ಆ ಲಕ್ಷದಲ್ಲಿರುವ ಕನ್ವರ್ಷನ್ನೆಲ್ಲ ಬೇಡ, ಅದನ್ನು ಕಿತ್ತು ಬಿಸಾಡಿ ನಾವೆಲ್ಲ ಒಂದು 2 ಲೈಸೆನ್ಸಲ್ಲಿ ನಾವು ವ್ಯಾಪಾರ ಮಾಡುವಾಗೆ ಮಾಡಿ, ಒಂದು ಪಂಚಾಯತ್ ಲೈಸೆನ್ಸ್, 2ನೇದು ಟ್ಯಾಕ್ಸ್ ಲೈಸೆನ್ಸ್ ಸಾಕು ಅಂತೇಳಿ ಹೇಳ್ತಾ ನಾನು ನಿಮ್ಮ ಗಿರೀಶ್ ಬೇಡ್ಕ. ಜೈ ಶ್ರೀ ಕೃಷ್ಣಾಯ ನಮಃ.